ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದು ಭಾಳ ಮಜಾ ಇದೆ ಪ್ರಸಂಗ. ಇದು ರಾಜಕಾರಣದಲ್ಲಿ ಮಾತ್ರ ಈ ರೀತಿ ನಡೆಯುತ್ತೆ, ಬೇರೆ ಕಡೆ ಭಾಳ ಕಡಿಮೆ. VIP ಗಳಿದ್ದಾಗ ಈ ತಂತ್ರಗಾರಿಕೆಯನ್ನು ಬಳಸಲಾಗುತ್ತೆ. CBIನವರು ಚಾರ್ಜ್ ಶೀಟ್ ಹಾಕ್ತಾರೆ, ನಿನ್ನ ಮೇಲೆ ಇಂತಿಂಥ ಆರೋಪಿಗಳಿದ್ದಾವೆ, ನೀನು ದೋಷಿ ಅಂತ ಹೇಳ್ತಾರೆ. ಯಾರ ಮೇಲೆ ಆರೋಪ ಇದೆ ಅಂತ ಚಾರ್ಜ್ ಶೀಟ್ನಲ್ಲಿ ದಾಖಲಾಗಿರುತ್ತೋ, ಉಲ್ಲೇಖ ಮಾಡಲಾಗಿರುತ್ತೋ, ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಅತ್ಯಂತ ಪ್ರತಿಷ್ಠಿತ ಆಸ್ಪತ್ರೆಗೆ ಹೋಗಿ ದಾಖಲಾಗಿಬಿಡ್ತಾನೆ. ದಾಖಲಾಗಿ ಅದರ ಫೋಟೋವನ್ನು ತನ್ನ ಟ್ವಿಟರ್ ಹ್ಯಾಂಡಲಲ್ಲಿ ಪಬ್ಲಿಷ್ ಮಾಡ್ತಾನೆ. ನನಗೆ ಈ ರೀತಿಯಾಗಿ ತೊಂದರೆಯಾಗಿದೆ, ಬೇಕು ಅಂತಲೇ ನನ್ನ ವಿರುದ್ಧ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿದೆ, ನನ್ನ ವಿರುದ್ಧ ರಾಜಕೀಯ ದ್ವೇಷವನ್ನು ಮಾಡಲಾಗ್ತಾ ಇದೆ. ನಾನು ಮಾತಾಡ್ತಾ ಇರೋದು ಸತ್ಯಪಾಲ್ ಮಲ್ಲಿಕ್ ಎನ್ನುವಂಥ ವ್ಯಕ್ತಿಯ ಬಗ್ಗೆ. ಈತನ ಹೆಸರಲ್ಲಿ ಸತ್ಯಪಾಲ್ ಅಂತಿದೆ. ಸತ್ಯವನ್ನು ಇಡೀ ಜೀವನದಲ್ಲಿ ಈತ ಹೇಳಿಲ್ಲ. ಈತ ಸತ್ಯವನ್ನು ಹೇಳಿಲ್ಲ ಅಂತ ನಾನು ಹೇಳಲ್ಲ, ಆತನೇ ಕರಣ್ ಥಾಪರ್ ಅವರ ದಿ ವೈರ್ನ ಸಂದರ್ಶನದಲ್ಲಿ ತಾನೇ ಹೇಳ್ಕೊತಾನೆ, ಇಲ್ಲ ನಾನು ಅವಾಗ ಸುಳ್ಳು ಹೇಳಿದ್ದೆ. ಕರಣ್ ಥಾಪರ್ ಬಿಡೋದಿಲ್ಲ, ಹೌದಾ ನಿಜವಾಗ್ಲೂ ನೀವು ಸುಳ್ಳು ಹೇಳಿದ್ರೆ? ಹೌದೌದು ಸುಳ್ಳು ಹೇಳಿದ್ದೆ, ನನ್ನ ಹೇಳಿಕೆಯನ್ನು ಹಿಂದೆ ತಗೋತೀನಿ. ನಿಜವಾಗ್ಲೂ ಹಿಂದೆ ತಗೋತೀರಿ? ಹೌದೌದು ನಾನು ಹಿಂದೆ ತಗೋತೀನಿ. ಹಾಗಾದ್ರೆ ಅಮಿತ್ ಶಾ ಅವರು ನಿಮ್ಮನ್ನು ಸೈಡಿಗೆ ಕರೆದು ಏನು ಹೇಳಿರಲಿಲ್ವಾ? ಇಲ್ಲ ಹೇಳಿಲ್ಲ. ಅವರು ನಿಜವಾಗ್ಲೂ ನಿಮ್ಮನ್ನು ಸೈಡಿಗೆ ಕರೆದು ಹೇಳಿಲ್ವಾ? ಕರಣ್ ಥಾಪರ್ ಮತ್ತೆ ಕೇಳ್ತಾರೆ ಸತ್ಯಪಾಲ್ ಮಲ್ಲಿಕ್, ಇಲ್ಲ ನನಗೆ ಅವರೇನು ಹೇಳಿಲ್ಲ. ಹಾಗಾದ್ರೆ ನೀವು ಹೇಳ್ತಾ ಇರೋದೆಲ್ಲ ಸುಳ್ಳ? ಇಲ್ಲ, ಆವಾಗ ಹೇಳಿದ್ದು ಸುಳ್ಳು, ಈಗ ಹೇಳೋದು ನಿಜ. ಆ ರೀತಿಯಾದಂಥ ಘಟನೆ ನಡೆದಿಲ್ಲ, ನಾನು ನಿಮಗೆ ಸುಳ್ಳು ಹೇಳಿದ್ದೆ ಅಂತ ಸಂದರ್ಶನದಲ್ಲಿ ಎತ್ತು ಹೇಳ್ತಾನೆ. ಅಂದರೆ ಹೆಸರು ಸತ್ಯಪಾಲ್ ಮಲ್ಲಿಕ್, ಹೇಳೋದೆಲ್ಲ ಸುಳ್ಳೆ. ಈತ ಎಷ್ಟರ ಮಟ್ಟಿಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಮುಜುಗರ ತಂದಿದ್ದ ಅಂದರೆ, ಈತನಿಗೆ ಯಾಕಾದರೂ ರಾಜ್ಯಪಾಲ ಹುದ್ದೆಯನ್ನು ಕೊಟ್ಟಿವೋ, ಏಕಾದರೂ ರಾಜ್ಯಸಭಾ ಸದಸ್ಯನನ್ನಾಗಿ ಮಾಡಿದ್ವೋ, ಏಕಾದರೂ ಈತನಿಗೆ ದೊಡ್ಡದಂಥ ಜಮ್ಮು ಕಾಶ್ಮೀರವನ್ನು ಬಿಟ್ಟುಕೊಟ್ಟಿವೋ ಅಂತ ಅವರೇ ಹಳಹಳಿಸುವಷ್ಟು ಈತ ಕಾಟ ಕೊಟ್ಬಿಟ್ಟ. ಈತ ಜಮ್ಮು ಕಾಶ್ಮೀರದಲ್ಲಿ ಅಧಿಕಾರದಲ್ಲಿದ್ದದ್ದು ರಾಜ್ಯಪಾಲನಾಗಿ ಆಗಸ್ಟ್ 2018ರಿಂದ ಅಕ್ಟೋಬರ್ 2019ವರೆಗೂ ಇದ್ದಂಥ ಇತ್ತು. ಈ ಸಮಯದಲ್ಲಿ ಒಂದು ಗುತ್ತಿಗೆ ಕೆಲಸ ನಡೀತೆ, ಒಂದು ಕಾಮಗಾರಿಗೆ ಈ ಟೆಂಡರ್ ಕರಿಬೇಕಾಗತ್ತೆ. ಕಿರು ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂಥೇಳಿ. ಈ ಕಿರು ಹೈಡ್ರೋ ಪವರ್ ಪ್ರಾಜೆಕ್ಟ್ನ ಕಿಶ್ತ್ವಾಡ್ ಅನ್ನುವಂಥ ಜಿಲ್ಲೆಯಲ್ಲಿ ಮಾಡಲಾಗ್ತಾ ಇರ್ತದೆ. ಕಿಶ್ತ್ವಾಡ್ ಅಂತ ಜಮ್ಮು ಕಾಶ್ಮೀರದಲ್ಲಿ 2200 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು. ಚೇನಾ ಪವರ್ ಪ್ರಾಜೆಕ್ಟ್ ಅನ್ನುವಂಥ ಕಂಪ್ನಿ ಇದನ್ನು ಟೆಂಡರ್ ತೊಗೊಂಡಿರುತ್ತೆ. ಈತ ರಾಜ್ಯಪಾಲ. ಈತ ಈ ಕಾಮಗಾರಿಯನ್ನು ಟೆಂಡರ್ ಕೊಡುವ ಹಂತದಲ್ಲಿ ಬಹಳಷ್ಟು ಕಾನೂನುಗಳನ್ನು ವಯಲೇಷನ್ ಮಾಡಿದ್ದಾರೆ ಮತ್ತು ಕಿಕ್ ಬ್ಯಾಕನ್ನು ಪಡೆದಿದ್ದಾರೆ ಅಂತ ಇವರು ಸತ್ಯಪಾಲ್ ಮಲ್ಲಿಕ್ ಮತ್ತು 5 ಜನರ ಮೇಲೆ 2022ರಲ್ಲಿ ಕೇಸ್ ದಾಖಲಾಗುತ್ತೆ. ಅದಾದ ಮೇಲೆ ವಿಚಾರಣೆ ನಡೆಯುತ್ತೆ. 2024 ಜನವರಿನಲ್ಲಿ ಈತನ ಮನೆಯ ಮೇಲೆ ರೇಡ್ ಮಾಡಲಾಗುತ್ತೆ. ಫೆಬ್ರವರಿನಲ್ಲಿ ಮತ್ತೊಂದು ಸಲ ರೇಡ್ ಆಗುತ್ತೆ. ಕಾಶ್ಮೀರದ 8ರಿಂದ 9 ಸ್ಥಳಗಳ ಮೇಲೆ CBI ರೇಡ್ ನಡೆಯುತ್ತೆ. ದಿಲ್ಲಿಯ 30 ಸ್ಥಳಗಳ ಮೇಲೆ ರೇಡ್ ನಡೆಯುತ್ತೆ. ಈತನ ಮನೆಯಲ್ಲಿ 21 ಲಕ್ಷ ರೂಪಾಯಿ ಕ್ಯಾಶ್ ಸಿಗುತ್ತೆ, ಎಲೆಕ್ಟ್ರಾನಿಕ್ ಡಿವೈಸ್ಗಳು ಸಿಗ್ತವೆ. ನಿನ್ನೆ ಎಲ್ಲ ಮೊನ್ನೆ ಈತನ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ CBI ಅವರು. ಈತ ಕಿಕ್ ಬ್ಯಾಕನ್ನು ಪಡೆದಿದ್ದಾನೆ, ಭ್ರಷ್ಟಾಚಾರ ಆರೋಪ ಈತನ ಮೇಲಿದೆ. ಕಿರು ಹೈಡ್ರೋ ಪವರ್ ಪ್ರಾಜೆಕ್ಟ್ನಲ್ಲಿ ಈತ ಭ್ರಷ್ಟಾಚಾರದ ಫಲಾನುಭವಿ, ಈತ ಮತ್ತು 5 ಜನ. ಯಾವಾಗ ಈ ರೀತಿ ಆಗುತ್ತೋ ಈತ ಇದ್ದಕ್ಕಿದ್ದ ಹಾಗೆ ಫೋಟೋ ರಿಲೀಸ್ ಮಾಡ್ತಾನೆ. ಫೋಟೋ ರಿಲೀಸ್ ಮಾಡಿ ಯಾವ ರೀತಿ ಅದನ್ನು ಬಿಂಬಿಸ್ತಾನೆ ಅಂದರೆ, ನಾನು 11ನೇ ತಾರೀಕಿಂದನೇ ನಾನು ಆಸ್ಪತ್ರೆಯಲ್ಲಿದ್ದೆ, ನನಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇತ್ತು, ಈಗ ಕಿಡ್ನಿ ವೈಫಲ್ಯ ಅಂತ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಜನರಿಗೆ ಕೇಳ್ಕೊಳ್ಳೋದು ಇವನು. ತುಂಬ ಜನ ನನಗೆ ಕರೆ ಮಾಡ್ತಾ ಇದ್ದಾರೆ. ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯಲ್ಲಿ ಈತ ಅಡ್ಮಿಟ್ ಆಗಿರೋದು ದಿಲ್ಲಿಯಲ್ಲಿ. ನೀವು ತುಂಬ ಜನ ಕರೆ ಮಾಡಿ ನನ್ನ ಬಗ್ಗೆ ಕೇಳ್ತಾ ಇದ್ದೀರಿ, ಆದರೆ ನಾನು ಆಸ್ಪತ್ರೆಯಲ್ಲಿ ಹುಷಾರಿಲ್ಲ, ಆದ್ದರಿಂದ ನಾನು ಆಸ್ಪತ್ರೆಯಲ್ಲಿದ್ದೀನಿ, ನನ್ನ ಫೋಟೋವನ್ನು ಹಂಚ್ಕೋತಾ ಇದ್ದೀನಿ ಅಂತ ಈತ ಬಾಯಿ ತಕ್ಕೊಂಡು ಕಣ್ಣು ಮುಚ್ಚಿಕೊಂಡು ನೋಡಿದರ ವೃದ್ಧಾವಕವಾದಂಥ ಸನ್ನಿವೇಶದ ಒಂದು ಫೋಟೋವನ್ನು ಟ್ವಿಟರಲ್ಲಿ ಶೇರ್ ಮಾಡ್ತಾನೆ. ಜೊತೆಗೆ ಈತನ PA ಹೇಳ್ತಾನೆ, ಬೇಕು ಅಂತಲೇ ಸೇಡಿನ ರಾಜಕೀಯಕ್ಕಾಗಿ ಈತನ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಲಾಗಿದೆ. ಕೇಸ್ ಇರೋದು ಈಗಿಂದಲ್ಲ, ಅದು ಪ್ರಾಜೆಕ್ಟ್ ಆಗಿದ್ದು 2019ರಲ್ಲಿ ಕಿರು ಹೈಡ್ರೋ ಪವರ್ ಪ್ರಾಜೆಕ್ಟು. ಈತನ ಮೇಲೆ ತನಿಖೆಯಾಗಿ FIR ಹಾಕಿದ್ದು 2022ರಲ್ಲಿ, ಚಾರ್ಜ್ ಶೀಟ್ ಹಾಕಿದ್ದು ಈಗ, ರೇಡ್ ಆಗಿದ್ದು 2024ರಲ್ಲಿ ಮತ್ತು ಜನವರಿಯಲ್ಲಿ ಮತ್ತು ಫೆಬ್ರವರಿಯಲ್ಲಿ. ಇದು ಪ್ರೊಸೆಸ್ಸು. ಇದು ಹೇಗೆ ಅಂದರೆ, ಬೀಸು ಕಲ್ಲಿನಲ್ಲಿ ಒಳಗಡೆ ಜ್ವಾಳ ಗೋಧಿ ಹಾಕಿ ನಮ್ಮನ್ನು ತಿರುಗಿಸೋರು.
ನಾವು ಸಣ್ಣವರಿದ್ದಾಗ ಇದ್ದದ್ದು ಈಗೆಲ್ಲ ಮಿಲ್ಗಳು ಬಂದಿದ್ದಾವೆ, ಗಿರಣಿನಲ್ಲಿ ಹಾಕ್ತಾರೆ. ತಿರುಗಿಸಿದಾಗ ಒಟ್ಟಿಗೆ ಎಲ್ಲ ಹಿಟ್ಟು ಹೊರಗೆ ಬಂದುಬಿಡೋಲ್ಲ, ಸ್ವಲ್ಪ ಹೊರಗೆ ಬರ್ತಾ ಇರುತ್ತೆ. ನೋಡೋರ್ಗೆ ಏನಂದ್ರೆ ದಿನಗಟ್ಟಲೆ ಬೀಸು ಕಲ್ಲಲ್ಲಿ ಬೀಸ್ತಾ ಇದ್ದಾರೆ, ಇದು ಮುಗಿಯೋದೇ ಇಲ್ಲ, ಹಿಟ್ಟಾಗೋದೇ ಇಲ್ಲ ಅಂತ ಎಲ್ರಿಗೂ ಬೇಜಾರಾಗಿಬಿಡ್ತದೆ. ವ್ಯವಧಾನವನ್ನು ಕಳ್ಕೊಂಡ್ಬಿಡ್ತಾರೆ, ತಾಳ್ಮೆಯನ್ನು ಕಳ್ಕೊತಾರೆ. ಆದರೆ ಅದು ಸಣ್ಣಗೆ ನುರಿತಾ ಇರ್ತದೆ. ಎಷ್ಟು ನೈಸ್ ಆಗತ್ತೆ ಅಂದರೆ ನೀವು ಅದು ಮುಟ್ಟಿದ್ರೆ ಇಂಥ ಒಂದು ಗೋಧಿ ಕಾಳು ಜೋಳದ ಕಾಳು ಇತ್ತು ಅದರೊಳಗೆ ಅಂತ ನಿಮ್ಗೆ ಗೊತ್ತೇ ಆಗಲ್ಲ. ಆ ರೀತಿ ನುಣ್ಣಗೆ ನುಣಿದು ಅದು ಬೀಸಿರುತ್ತೆ. ಸತ್ಯಪಾಲ್ ಮಲ್ಲಿಕ್ ಕೇಸ್ ಹಾಗೆ. ಸತ್ಯಪಾಲ್ ಮಲ್ಲಿಕ್ ಬಗ್ಗೆ ನನಗೆ ಇದು ಮೊದಲೇ ವಿಡಿಯೋ ಏನಲ್ಲ, ಅವ್ರ ಬಗ್ಗೆ ನಾವು ಬೇಕಾದಷ್ಟು ವಿಡಿಯೋ ಮಾಡಿದ್ದೀವಿ. ಈತನ ಬಗ್ಗೆ ನನಗೆ ಭಯಂಕರವಾದಂಥ ಸಿಟ್ಟು ಏನಪ್ಪ ಅಂತಂದರೆ, ಈ ಮನುಷ್ಯ ಸತ್ಯಕ್ಕೆ ಹತ್ತಿರವಾದಂಥ ಸುಳ್ಳುಗಳನ್ನು ಹೇಳಬೇಕು. ಇದು ಸತ್ಯ ಅಂತ ಅನಿಸ್ಬೇಕು ಕೇಳಿದರೆ. ರಾಜಕಾರಣಿಗಳು ಸತ್ಯ ಹರಿಶ್ಚಂದ್ರರೆಲ್ಲ ಒಪ್ಕೊಳ್ಳೋಣ, ಅವ್ರಿಗೊಂದು ಮಾರ್ಜಿನ್ ಕೊಡೋಣ, ಸುಳ್ಳು ಹೇಳ್ತಾರೆ ಬಿಡು ಅಂತ. ಆದರೆ ಯಾವ ರೀತಿ ಸುಳ್ಳು ಹೇಳ್ತಾನೆ ಅಂದರೆ, ಒಬ್ಬ ವ್ಯಕ್ತಿಯ ರಾಜಕಾರಣದ ಬದುಕನ್ನೇ ಹಾಳು ಮಾಡಿಬಿಡ್ತಾನೆ. ಯಾರ ಬಗ್ಗೆ? ರಾಮ್ ಮಾಧವ್ ಬಗ್ಗೆ ಮಾತಾಡ್ತಾನೆ. ರಾಮ್ ಮಾಧವ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅತ್ಯಂತ ಹಿರಿಯರಾದಂಥ ಮುಖಂಡ. ನನ್ನ ಹತ್ರ 2 ಫೈಲ್ ತೊಗೊಂಬಂದಿದ್ರು. ಜಮ್ಮು ಕಾಶ್ಮೀರದಲ್ಲಿ ಫೈಲ್ ಕ್ಲಿಯರ್ ಮಾಡಿಕೊಡು ಅಂತ 300, 200 ರೂಪಾಯಿ ಇದನ್ನು ಕೊಡ್ತೀನಿ ಅಂದರು, ಲಂಚ ಕೊಡ್ತೀನಿ ಅಂದರು. ಹೊರಗಡೆ ಹೋಗುವಂಥ ಹೊರಗಡೆ ಕಳಿಸಿದೆ ಅಂತ ಈ ಮನುಷ್ಯ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ರಾಮ್ ಮಾಧವ್ ಈತನ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದಾರೆ, ಅದು ಕೂಡ ಪೆಂಡಿಂಗ್ ಇದೆ. ಈ ಮನುಷ್ಯ ದೇಶದ ವಿರುದ್ಧವಾಗಿ ಹೇಗೆ ಕೆಲಸ ಮಾಡಿದ್ದಾರೆ ಹೇಳ್ತೀನಿ. ಪುಲ್ವಾಮಾ ಅಟ್ಯಾಕ್ ಆಗುತ್ತೆ. ಪುಲ್ವಾಮಾ ಅಟ್ಯಾಕು ಅತ್ಯಂತ ಅನಿರೀಕ್ಷಿತವಾದದ್ದು ಭಾರತದ ಸೈನಿಕರಿಗೂ ಮತ್ತು ಭಾರತ ಸರ್ಕಾರಕ್ಕೂ, ನಮ್ಮ ಗೃಹ ಇಲಾಖೆಗೂ. ನಮ್ಮ ಕಾನ್ವಾಯ್ ಹೋಗುವಾಗ ಜಮ್ಮು ಕಾಶ್ಮೀರದಲ್ಲಿ ನೀವು ಗಮನಿಸ್ಬೇಕು, ಯಾವಾಗಾದ್ರೂ ಹೋದಾಗ ನೋಡ್ರಿ, ನಿಮ್ಮ ಅಲ್ಲಿಯ ಯಾವ ಸಾರ್ವಜನಿಕ ವೆಹಿಕಲ್ಗಳನ್ನು ಆ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆ ಸಂದರ್ಭದಲ್ಲಿ ಸುಮಾರು 20 ನಿಮಿಷಗಳ ಕಾಲ ಇಡೀ ರಸ್ತೆಯನ್ನು ಗ್ರೌಂಡ್ ಝೀರೋ ಮಾಡಿರ್ತಾರೆ. ಬೇರೆ ಯಾವುದೇ ವೆಹಿಕಲ್ಗಳು ಓಡಾಡೋದೇ ಇಲ್ಲ. ಯಾಕೆ ಓಡಾಡೋದಿಲ್ಲ ಅಂದರೆ, ಇಲ್ಲ ಕಾನ್ವಾಯ್ ಬರ್ತಾ ಇದೆ ಸೈನಿಕರದು, ಆದ್ದರಿಂದ ನೀವು ಯಾರೂ ರಸ್ತೆಯಲ್ಲಿ ಇಳಿಯೋ ಹಾಗಿಲ್ಲ, ರಸ್ತೆಯ ಆಸ್ಪಾಸು ನಿಲ್ಲೋ ಹಾಗಿಲ್ಲ. ಆ ರೀತಿಯಾದಂಥ ಭದ್ರತಾ ವ್ಯವಸ್ಥೆಯಲ್ಲಿ ನಮ್ಮ ಕಾನ್ವಾಯ್ಗಳು, ಸೈನಿಕರ ಟೀಮು, ಒಂದು ತಂಡ ಬ್ಯಾಟ್ರಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾ ಇರ್ತಾರೆ. ಅಂಥದ್ದರಲ್ಲಿ ನಮಗೆ ಚಕಮಾ ಕೊಟ್ಟು ಅವ್ರು ಏನು ಮಾಡ್ತಾರೆ, ಒಂದು ಜೀಪ್ನಲ್ಲಿ ಒಬ್ಬ ಬಾಂಬರನ್ನು ಕಳಿಸಿ ನಮ್ಮ ಕಾನ್ವಾಯ್ ಮೇಲೆ ಹತ್ತಿಸಿಬಿಡ್ತಾರೆ. 40 ಜನರ ಸಾವಾಗುತ್ತೆ. ನಿಮ್ಗೆ ಗೊತ್ತಿರೋ ವಿಚಾರ ಅದು ಮತ್ತೆ ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿಲ್ಲ. ವಾತಾವರಣ ಹೇಗಿರುತ್ತೆ ಅಂತ ತಮಗೆ ಕಟ್ಟಿಕೊಡ್ಲಿಕ್ಕಾಗಿ ಘಟನೆಯನ್ನು ಹೇಳಬೇಕಾಯಿತು, ಕ್ಷಮೆ ಇರಲಿ. ಅಂಥದ್ದೊಂದು ಘಟನೆಗೆ ನಾವು ಸೇಡ್ ತೀರಿಸ್ಕೊಂಡು ಆಮೇಲೆ ಏರ್ ಸ್ಟ್ರೈಕ್ ಮಾಡಿದ್ವಿ. ನಡೆದಂಥ ಘಟನೆ ತಮ್ಗೆ ಗೊತ್ತಿದೆ. ಈ ಸತ್ಯಪಾಲ್ ಮಲ್ಲಿಕ್ ಇದಾನಲ್ಲ, ಈತ ಏನು ಮಾಡ್ತಾನೆ ಗೊತ್ತಾಯ್ತಾ? ಈತ ಯಾವಾಗ ತನ್ನ ಮೇಲೆ ಪ್ರಕರಣ ಬಂತು, ಮೊಕದ್ದಮೆ ಆಗತ್ತೆ ಅಂತ ಗೊತ್ತಾಗತ್ತೋ, ಯಾವಾಗ ಈತನ ಜಮ್ಮು ಕಾಶ್ಮೀರದಿಂದ ಎತ್ತಂಗಡಿ ಮಾಡಲಾಗತ್ತೋ, ಗೋವಾ ಕಳಿಸಲಾಗುತ್ತೋ, ಅವಾಗ ಹೇಳಿಕೆ ಕೊಡ್ಲಿಕ್ಕೆ ಶುರು ಮಾಡ್ತಾನೆ ಅಂತ. ಪುಲ್ವಾಮಾ ಅಟ್ಯಾಕ್ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಗೊತ್ತಿತ್ತು. ಈಗ ಹೇಗೆ ಮಲ್ಲಿಕಾರ್ಜುನ ಮುತ್ಯ ಹೇಳ್ತಾ ಇದ್ದಾರಲ್ಲ, ಪೆಹಲ್ಗಾಮ್ನಲ್ಲಿ ಇಂಥದ್ದೊಂದು ದುರಂತ ಆಗ್ತಾ ಇತ್ತು ಅಂತ ನರೇಂದ್ರ ಮೋದಿ ಗೊತ್ತಿತ್ತು. ಅದಕ್ಕೋಸ್ಕರ ಅವರು 17ನೇ ತಾರೀಕಿಗೆ ಕಾಶ್ಮೀರಕ್ಕೆ ಭೇಟಿಯನ್ನು ಕೊಡಲಿಲ್ಲ ಅಂತ ಎಲ್ಲ ಕಡೆ ಈತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಮಲ್ಲಿಕಾರ್ಜುನ ಮುತ್ಯ. ಹಾಗೆ ಈತ ಹೇಳಿದ್ದು ಪುಲ್ವಾಮಾ ಅಟ್ಯಾಕ್ ಆಗೋದು ಗೊತ್ತಿತ್ತು ನರೇಂದ್ರ ಮೋದಿ ಅವರಿಗೆ. ಬೇಕು ಅಂತಲೇ ರಾಜಕೀಯ ಲಾಭ ಆಗಲಿಕ್ಕೋಸ್ಕರ ಅವ್ರು ಸುಮ್ಮನಿದ್ರು ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ನರೇಂದ್ರ ಮೋದಿಯವರೇ ಈ ರೀತಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ರು ಅಂತ. ಅವರು ಸರಿಯಾಗಿ ವಾಹನಗಳನ್ನು, ಹೆಲಿಕಾಪ್ಟರ್ಗಳನ್ನ ಕಳಿಸ್ಕೊಟ್ಟಿದ್ರೆ ಅಥವಾ ನನಗೆ ತಿಳಿಸಿದರೆ, ರಾಜ್ಯಪಾಲರಿಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದರೆ ನಾನು ಬಂದೋಬಸ್ತ್ ಮಾಡ್ತಿದ್ದೆ, ಈ ರೀತಿಯಾದಂಥ ದೊಡ್ಡ ಅಪಘಾತ ಆಗುವುದನ್ನು ತಪ್ಪಿಸ್ಬೋದಿತ್ತು, ಇಂಥದ್ದೊಂದು ದಾಳಿಯನ್ನು ತಪ್ಪಿಸ್ಬೋದಿತ್ತು. ಗೃಹ ಸಚಿವಾಲಯ ಈತನಿಗೆ ಫೋನ್ ಮಾಡ್ಬೇಕಂತೆ, ಸತ್ಯಪಾಲ್ ಮಲ್ಲಿಕ್ಗೆ. ಈತ ಇಂಥದ್ದೊಂದು ಅವಘಡ ಆಗಲಾರ್ದಂಗೆ ಮುಂಜಾಗರೂಕತೆಯನ್ನು ಮಾಡ್ತಿದ್ರಂತೆ. ನನಗೆ ಗೊತ್ತಿರಲಾರದೆ ಅದು ಕಾನ್ವಾಯ್ ಹೋಗಿದ್ದರಿಂದಾಗಿ ಇಂಥದ್ದೊಂದು ದುರಂತ ಸಂಭವಿಸಿತು. ಇದಕ್ಕೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾನೇ ಕಾರಣ ಅಂತ. ಅದಾದಮೇಲೆ ರೈತರ ಚಳವಳಿ ನಡೆಯುತ್ತೆ. ಕೃಷಿ ಕಾಯ್ದೆ ತಿದ್ದುಪಡಿ ಕುರಿತಾಗಿ 3 ಕಾಯ್ದೆಯನ್ನು ತಿದ್ದುಪಡಿ ಮಾಡಿರ್ತಾರೆ ನರೇಂದ್ರ ಮೋದಿ ಸರ್ಕಾರದಲ್ಲಿ. ಆ ಸಂದರ್ಭದಲ್ಲಿ ಇಡೀ ಸಿಂಗು ಬಾರ್ಡ್ರು, ಶಂಭು ಬಾರ್ಡ್ರು ಎಲ್ಲ ಕಡೆ ರೈತರ ಹೆಸರನ್ನ ದಲ್ಲಾಳಿಗಳು ಬಂದು ಕೂತಿರ್ತಾರೆ. ಈ ಕಡೆ ಆಮ್ ಆದ್ಮಿ ಪಾರ್ಟಿ ಅದಕ್ಕೆ ಫಂಡಿಂಗ್ ಮಾಡ್ತಾ ಇರುತ್ತೆ, ಈ ಕಡೆ ಕಾಂಗ್ರೆಸ್ ಅವ್ರ ಪರವಾಗಿ ನಿಂತ್ಕೊಂಡಿರುತ್ತೆ, ಕೆನಡಾದಿಂದ ಟ್ರೂಡೋ ಕೂಡ ಅದರ ಪರವಾಗಿ ಮಾತಾಡ್ತಾರೆ, ಜಸ್ಟಿನ್ ಟ್ರೂಡೋ. ಅಂಥದ್ದೊಂದು ವಾತಾವರಣ, ಒಂದು ದೊಡ್ಡ ಟೂಲ್ ಕಿಟ್ ನಡೀತಾ ಇರುತ್ತೆ. ಈತ ಸರ್ಕಾರದ ಫಲಾನುಭವಿ, ಈತ ಸರ್ಕಾರದ ಭಾಗವಾಗಿದ್ದಂಥ ಮನುಷ್ಯ. ಈತ ಸರ್ಕಾರದ ಧೋರಣೆ ಸರಿಯಿಲ್ಲ, ಕೃಷಿ ಕಾಯ್ದೆ ತಿದ್ದುಪಡಿಯನ್ನು ಮಾಡಬಾರ್ದಾಗಿತ್ತು. ಇಷ್ಟೇ ಹೇಳಿದ್ರೆ ಪರವಾಗಿಲ್ಲ, ಈತನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನೋ ಹೇಳಿದೆ ಅನ್ಬಿಡು ಅನ್ಬೋದು. ಈತ ದಿಲ್ಲಿಯ ಒಂದು ಗಾರ್ಡನ್ನಲ್ಲಿ ರೈತರ ಮುಖಂಡರನ್ನ ಕರೆದು ಮೋರ್ಚಾ ಮಾಡ್ತೀನಿ ಅಂತ ಹೋಗಿರ್ತಾನೆ.
ಮಜಾ ಅಂದರೆ ಈತನ ಇಡೀ ಮೋರ್ಚಾಗೆ 3 ಜನ ಅಲ್ಲಿ ಬಂದಿರೋದಿಲ್ಲ. ಈತ ಹೋಗಿ ಅಲ್ಲೊಂದು ಸುಖಾಸನ, ಮೊದಲೇ ಇವ್ನು ಕುತ್ಕೊಳ್ಳಿಕ್ಕಾಗಲ್ಲ, 150 kg ಇದ್ದಾನೆ ಈತ, ಕುತ್ಕೊಳ್ಳಿಕ್ಕಾಗಲ್ಲ, ನಿಲ್ಲಿಕ್ಕಾಗಲ್ಲ. ಹೋಗಿ ಒಂದು ಕಡೆ ಪಬಡಿಸ್ಕೋತಾನೆ, ಹರಡ್ಕೋತಾನೆ, ಯಾರೂ ಬಂದಿರೋದಿಲ್ಲ. ಅಲ್ಲಿಂದ ಎದ್ದು ವಾಪಸ್ ಹೋಗ್ತಾನೆ. ಈತನ ಸಂದರ್ಶನವನ್ನು ಕರಣ್ ಥಾಪರ್ ಮಾಡ್ತಾರೆ, ದಿ ವೈರ್ ಅನ್ನುವಂಥ ಒಂದು ಲೆಫ್ಟಿಸ್ಟ್ ಚಾನಲ್. ಕರಣ್ ಥಾಪರ್ ಹೇಗೆ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈತ ನರೇಂದ್ರ ಮೋದಿ ಅವ್ರ ವಿರುದ್ಧವಾಗಿ ಯಾರಿದ್ದಾರೋ ಅಂಥವರ ಸಂದರ್ಶನವನ್ನು ಮಾಡುವುದರಲ್ಲಿ ಈತ ನಿಸ್ಸೀಮ. ಎಷ್ಟು ಸಾಧ್ಯವೋ ಅಷ್ಟು ಮೋದಿ ಸರ್ಕಾರವನ್ನು ಬಾಯಿಗೆ ಬಂದ ಹಾಗೆ ಬೈಯುವ ಹಾಗೆ ನೋಡ್ಕೋಬೇಕು. ಇದು ಆತನ ಒಂದಂಶದ ಕಾರ್ಯಕ್ರಮ. ಈತನನ್ನು ಕರೆಸ್ತಾರೆ ಇಂಟರ್ವ್ಯೂ ವೈರಲ್ ಆಗಿಬಿಡುತ್ತೆ. ಯಾರು ನೋಡಿದರೂ ಈತನ ಇಂಟರ್ವ್ಯೂವನ್ನು ರೆಫರ್ ಮಾಡ್ತಾರೆ. ನೋಡ್ರಿ, ಅವರು ರಾಜ್ಯಪಾಲ ಆಗಿರುವಂಥ ವ್ಯಕ್ತಿ ನರೇಂದ್ರ ಮೋದಿ ವಿರುದ್ಧವಾಗಿ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಅಂದರೆ ಅದು ನಿಜಾನೇ ಅಂತ ಅರ್ಥ. ನಿಮ್ಮ ಮನೆಯ ಸದಸ್ಯರೇ ನಿಮ್ಮ ಮನೆಯ ಯಜಮಾನ ಬಗ್ಗೆ ಮಾತಾಡಿದ್ರು ಅಂದರೆ ಅದು ವಾಸ್ತವ ಅಂತ. ಕಾಂಗ್ರೆಸ್ನವರು, ಆಮ್ ಆದ್ಮಿ ಪಾರ್ಟಿಯವರು ಮಾತಾಡಿದರೆ ಗಂಭೀರವಾಗಿ ತಗೋಬೇಕಾಗಿಲ್ಲ. ಸ್ವತಃ ನಿಮ್ಮದೇ ಮನೆಯವರು ನಿಮ್ಮ ಬಗ್ಗೆ ಮಾತಾಡಿದರೆ, ಹಾಗೆ ಸತ್ಯಪಾಲ್ ಮಲ್ಲಿಕ್ ಎಷ್ಟು ಸಾಧ್ಯವೋ ಅಷ್ಟು ಸುಳ್ಳುಗಳನ್ನು, ಅವಹೇಳನಕಾರಿಯಾದಂಥ ಹೇಳಿಕೆಗಳನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಗ್ಗೆ ಹೇಳ್ತಾನೆ. ಎಲ್ಲಿ ಮಟ್ಟಿಗೆ ಹೇಳ್ತಾನೆ ಅಂದರೆ, ಅಮಿತ್ ಶಾ ಪಕ್ಕಕ್ಕೆ ಕರೆದು ನನಗೆ ಚಾಡಿಯನ್ನು ಹೇಳ್ತಾ ಇದ್ದರು, ಈ ರೀತಿ ಆ ರೀತಿ ಅಂತ ಎಲ್ಲ ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ತಾನೆ. ಹೇಳ್ತಾ ಇದ್ದರು, ನಾನು ಇದ್ಯಾವುದಕ್ಕೂ ಸೊಪ್ಪು ಹಾಕಲಿಲ್ಲ ಅಂತ ಪೌರುಷವನ್ನು ಕೋಚ್ಕೋತಾನೆ ಕರಣ್ ಥಾಪರ್ ಹತ್ರ. ಕರಣ್ ಥಾಪರ್ ಖುಷಿ ಆಗ್ಬಿಡ್ತು, ಏನು ವಿಡಿಯೋ ವೈರಲ್ ಆಯಿತು. ಮತ್ತೆ 2ನೇ ಸಲ ಆಯ್ತಾನೆ ಕರೆಸ. 2ನೇ ಸಲ ಕರೆಸಿದಾಗ ಇದ್ದಕ್ಕಿದ್ದಾಗೆ ಬಂದು ಕೂತವನೇ ಮತ್ತು ಅಮಿತ್ ಶಾ ವಿಷಯವನ್ನೇ ಕರಣ್ ಥಾಪರ್ ತೆಗಿಬೇಕು, ಬೇರೆ ತೆಗಿಯೋಕ್ಕಾಗಲ್ಲ. ಅವತ್ತನ ಬತ್ತಳಿಕೆಯಲ್ಲಿರೋದು 2 ಬಾಣ, ಒಂದು ಮೋದಿ, ಇನ್ನೊಂದು ಅಮಿತ್ ಶಾ. ತೆಗೆದ ತಕ್ಷಣ ಇವು ಇದ್ದಕ್ಕಿದ್ದ ಹಾಗೆ ಹಿಂದೆ ಸರ್ಕೊಂಡ್ಬಿಡ್ತಾನೆ. ಇಲ್ಲ ನಾನು ಆ ರೀತಿ ಅಲ್ಲ ನಾನು ಹೇಳಿದ ಅರ್ಥ. ಹಂಗಾರೆ ಏನು ಅರ್ಥ? ನೀವು ಅವತ್ತು ಹೇಳಿದ್ರಲ್ಲ, ಅವತ್ತು ಹೇಳಿದ ಸುಳ್ಳು. ನಿಮ್ಮ ಮಾತಿಗೆ ನೀವು ಬದ್ಧರಾಗಿದ್ದಾರೆ. ಹೌದು, ನಾನು ಬದ್ಧನಾಗಿದ್ದೆ. ಎದಕ್ಕೆ ಬದ್ಧರಾಗಿದ್ದರೆ? ಇಲ್ಲ, ನಾನು ಅವತ್ತು ಹೇಳಿದ ಸುಳ್ಳು ಅಂತ ಹೇಳಿಕ್ಕೆ ಬದ್ಧನಾಗಿದ್ದೇನೆ. ಹಾಗಾದ್ರೆ ನಿಮ್ಮ ಅಮಿತ್ ಶಾ ಅವರು ಬದಿಗೆ ಕರೆದು ನಿಮ್ಗೆ ಆ ರೀತಿ ಹೇಳಿಲ್ವ? ಇಲ್ಲ, ಹೇಳಿಲ್ಲ ಅವರು. ಮತ್ತು ಹಾಗಾದ್ರೆ ನೀವು ನಿಮ್ಮ ಮಾತನ್ನು ಹಿಂತಕ್ಕೋತಾ ಇದ್ದೀರಿ, ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಆಯ್ತು ಅರ್ಥ. ಹೌದು, ಸುಳ್ಳು ಹೇಳ್ತಾ ಇದ್ದೀನಿ. 3 ಸಲ ಆತನ ಬಾಯಿಂದ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳಿಸ್ತಾರೆ. ಇಂಥ ವ್ಯಕ್ತಿಯ ಮೇಲೆ ಈಗ ಚಾರ್ಜ್ ಶೀಟ್ ಹಾಕಲಾಗಿದೆ. ನಾಟಕ ಮಾಡಿ ಈತ ಹೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ಇವರೆಲ್ಲ ರಾಜಕಾರಣಿಗಳ ಒಂದೇ ಒಂದು ಬತ್ತಳಿಕೆಯಲ್ಲಿರುವಂಥ ಬಾಣ ಏನಂದರೆ, ನನಗೆ ಅನಾರೋಗ್ಯ, ನನ್ನ ಕಿಡ್ನಿ ಫೇಲ್ ಆಗಿದೆ. ನೋಡಿ, ಈಗ ಕಿಡ್ನಿ ಫೇಲ್ ಆಗಿದೆ ಅನ್ನುವಂಥ ಮಾತು ಹೇಳ್ಕೊಂಡೆ ಲಾಲು ಯಾದವ್ ಇವತ್ತಿನವರೆಗೂ ಹೊರಗಡೆ ಇರೋದು. ನನ್ನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಬೇಕು, ಅದಕ್ಕೋಸ್ಕರ ನನಗೆ ವಿನಾಯಿತಿಯನ್ನು ಕೊಡಿ ಅಂತ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಯಿತು. ಸಿಂಗಾಪುರಲ್ಲಿ ಆತನ ಮಗಳೇ ಈತನಿಗೆ ಕಿಡ್ನಿ ಕೊಟ್ಟಾಯಿತು. ಅದಾದಮೇಲೆ ಈತ ಚಂಪಾರನ್ ಮಟನ್ ಮಾಡ್ದ, ಟೆನ್ನಿಸ್ ಆಡ್ದ, ಮೋದಿನ ಕೆಳಗಿಳಿಸ್ಬೇಕು ಅಂದ, ಇಂಡಿಯಾ ಅಲಯನ್ಸ್ ಮಾಡ್ದ, ಪ್ರತಿ ದಿವಸ ಪತ್ರಿಕಾಗೋಷ್ಠಿ ಮಾಡ್ದ, ಬೆಳಗ್ಗೆ ಅದ್ರ ಹೇಳಿಕೆ ಕೊಡ್ತಾನೆ. ನಮ್ಮ ನ್ಯಾಯ ದೇವತೆಗೆ ಪಾಪ ಕಣ್ಣೇ ಇಲ್ವಲ್ಲ, ಬಟ್ಟೆ ಕಟ್ಟಿಬಿಟ್ಟಿದ್ದೀವಿ. ಹೀಗಾಗಿ ಈ ಪಾಪ ಲಾಲು ಯಾದವ್ ಹೊರಗಡೆ ಓಡಾಡೋದು ಗೊತ್ತೇ ಆಗೋದಿಲ್ಲ. ಯಾವಾಗ ಕಣ್ಣು ಕಾಣುತ್ತೆ ಅಂದರೆ, ಯಾವಾಗ ಈತ ಫೋಟೋ ಹಾಕ್ತಾನಲ್ಲ ಸತ್ಯಪಾಲ್ ಮಲಿಕ್, ಆ ಫೋಟೋ ಕಾಣಿಸುತ್ತೆ. ಹೌದು, ಇವ್ರಿಗೆ ಹುಷಾರಿಲ್ಲ, ಇವ್ರಿಗೆ ECG ಮಾಡ್ತಾಯಿದ್ದಾರೆ, ECG ಎಲ್ಲ ಇನ್ನು ಹಾಕಿದ್ದಾರೆ, ಇವ್ರು ಹುಷಾರಿಲ್ಲ, ಆದ್ದರಿಂದ ಇವ್ರಿಗೆ ವಿನಾಯಿತಿ ಆಗುತ್ತೆ. ಇದು ಭಾರತದಲ್ಲಿರುವಂಥ ವ್ಯವಸ್ಥೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.